ನಮಸ್ಕಾರ ಸ್ನೇಹಿತರೆ, ಪಾರೆಗದ್ದೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಸ್ನೇಹಿತರೆ, ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಕಳೆದ 9 ತಿಂಗಳಲ್ಲಿ 4 ಜನರು ಕಾಡಾನೆಗಳ ದಾಳಿಗೆ ಬಲಿಯಾಗಿದ್ದಾರೆ. ಇನ್ನು 5 ಮಂದಿ ಗಂಭೀರ ಗಾಯಗಳಿಗೆ ಒಳಗಾಗಿ ನೋವಿನಿಂದ ನರಳುತ್ತಿದ್ದಾರೆ. ಇದು ಕೇವಲ ಸಂಖ್ಯೆಗಳಲ್ಲ, ರೈತ ಕುಟುಂಬಗಳ ಜೀವನವನ್ನು ಕೊಲ್ಲುವ ಭಯಾನಕ ಸತ್ಯ. ಆಹಾರ ಮತ್ತು ನೀರಿಗಾಗಿ ಕಾಡಂಚಿನ ಜಮೀನುಗಳಿಗೆ ನುಗ್ಗುತ್ತಿರುವ ಕಾಡಾನೆಗಳು ರೈತರ ಬೆಳೆಗಳನ್ನು ನಾಶ ಮಾಡುತ್ತಿವೆ, ಜೀವಗಳನ್ನು ಕಸಿದುಕೊಳ್ಳುತ್ತಿವೆ. ಇದು ಮುಂದೊಂದು ದಿನ ನಿಮ್ಮ ಜೀವನ ಮತ್ತು ನನ್ನ ಜೀವನದ ಮೇಲೂ ಪ್ರಭಾವ ಬೀರಬಹುದು. ಇಂದಿನ ಪರಿಸ್ಥಿತಿಯ ಸಮಸ್ಯೆಯನ್ನು ಈಗಲೇ ಅರ್ಥ ಮಾಡಿಕೊಳ್ಳಬೇಕು. ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಕಾರಣ ಏನು? ರೈತರು ಏನು ಮಾಡುತ್ತಿದ್ದಾರೆ? ಸರ್ಕಾರ ಮತ್ತು ಅರಣ್ಯ ಇಲಾಖೆ ಏನು ಮಾಡುತ್ತಿದೆ? ಎಲ್ಲವನ್ನು ಈ ಎಪಿಸೋಡ್ನಲ್ಲಿ ನೋಡೋಣ. ಸ್ನೇಹಿತರೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ, ಹಾರೋಹಳ್ಳಿ, ರಾಮನಗರ ಮತ್ತು ಚನ್ನಪಟ್ಟಣ ತಾಲೂಕುಗಳು ಕಾಡಾನೆಗಳಿಗೆ ನೆಚ್ಚಿನ ತಾಣವಾಗಿವೆ. ನದಿಗಳು, ಕೆರೆಗಳು, ಅರಣ್ಯ ಪ್ರದೇಶಗಳ ಜೊತೆಗೆ ಸಮೃದ್ಧ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿರುವುದೇ ಇದಕ್ಕೆ ಕಾರಣ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಹತ್ತಿರದಲ್ಲಿರುವ ಕನಕಪುರ ತಾಲೂಕಿನಲ್ಲಿ ಹಾವಳಿ ಹೆಚ್ಚಾಗಿದೆ. ಕಳೆದ 9 ತಿಂಗಳಲ್ಲಿ ಕನಕಪುರ ಮತ್ತು ಹಾರೋಹಳ್ಳಿ ತಾಲೂಕುಗಳಲ್ಲಿ ಹೆಚ್ಚು ಸಾವು ನೋವು ಸಂಭವಿಸಿದೆ. 2 ಮೃತಪಟ್ಟಿದ್ದಾರೆ. ಗಾಯಗೊಂಡ 5 ಮಂದಿಯಲ್ಲಿ 3 ಮಂದಿ ಕನಕಪುರದವರು, 2 ಮಂದಿ ಚನ್ನಪಟ್ಟಣದವರು. ಸ್ನೇಹಿತರೆ, 2025 ಆಗಸ್ಟ್ 12ರಂದು ಕನಕಪುರ ತಾಲೂಕಿನ ಕಬ್ಬಾಳು ಅರಣ್ಯ ಪ್ರದೇಶದಲ್ಲಿ ರೈತರ ಜಮೀನಿಗೆ ನುಗ್ಗಿದ ಕಾಡಾನೆಗಳನ್ನು ಓಡಿಸುವ ಕಾರ್ಯಾಚರಣೆ ವೇಳೆ ಒಡ್ಡಿಸಲಾಗ ದಾಳಿ ಮಾಡಿತು. ಆನೆ ಕಾರ್ಯಪಡೆ ಸಿಬ್ಬಂದಿ ಚನ್ನಪಟ್ಟಣದ ಎಲೆಕೇರಿ ಶ್ರೇಯಸ್ ಅವರು 20 ವರ್ಷದವರು. ಡಿಪ್ಲೊಮಾ ಮುಗಿಸಿದ ಅವರು 1 ವರ್ಷದಿಂದ ಆನೆ ಕಾರ್ಯಪಡೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಕಾಡಾನೆ ದಾಳಿಗೆ ಬಲಿಯಾದರು. ಸ್ನೇಹಿತರೆ, ಅಕ್ಟೋಬರ್ 29ರಂದು ಹಾರೋಹಳ್ಳಿ ತಾಲೂಕಿನ ದೊಡ್ಡೂರು ಗ್ರಾಮದ ಅರಣ್ಯದಂಚಿನಲ್ಲಿ ದನ ಮೇಯಿಸುತ್ತಿದ್ದ ರೈತ ವೆಂಕಟಾಚಲಯ್ಯ ಅವರು 65 ವರ್ಷದವರು. ಬೆಳಿಗ್ಗೆ ಅವರನ್ನು ಆನೆ ತುಳಿದು ಸಾಯಿಸಿತ್ತು. ಸ್ಥಳೀಯರು ಹುಡುಕಾಡಿದಾಗ ಶವ ಪತ್ತೆಯಾಗಿತ್ತು. ಸ್ನೇಹಿತರೆ, ಡಿಸೆಂಬರ್ 14ರಂದು ಹಾರೋಹಳ್ಳಿ ತಾಲೂಕಿನ ಮರಳವಾಡಿ ಹೋಬಳಿಯ ದುನ್ನಸಂದ್ರ ಗ್ರಾಮದಲ್ಲಿ ರೈತ ಪುಟ್ಟಮಾದೇಗೌಡ ಅವರು ಜಮೀನಿಗೆ ಹೋಗಿದ್ದರು. ಬೆಳಿಗ್ಗೆ 6:30ಕ್ಕೆ ಆನೆ ದಾಳಿ ಮಾಡಿ ಸಾವನ್ನಪ್ಪಿದ್ದರು. ಕುಟುಂಬಸ್ಥರು ಹುಡುಕಿದಾಗ ಶವ ಸಿಕ್ಕಿತು. ಸ್ನೇಹಿತರೆ, ಇತ್ತೀಚೆಗೆ ಏಪ್ರಿಲ್ 26ರಂದು ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಯ ಚಿಂದಲವಾಡಿ ಗ್ರಾಮದಲ್ಲಿ ರೈತ ಶಿವು ಅವರು 53 ವರ್ಷದವರು. ಮನೆಗೆ ನಡೆದುಕೊಂಡು ಹೋಗುತ್ತಿದ್ದ ಅವರ ಮೇಲೆ ಕಾಡಾನೆ ದಾಳಿ ನಡೆಸಿ ತುಳಿದು ಸಾಯಿಸಿತ್ತು. ಸ್ನೇಹಿತರೆ, ಗಾಯಗೊಂಡವರ ವಿಚಾರವೂ ಕೂಡ ಆತಂಕಕಾರಿ. ಜೂನ್ 25ರಂದು ಕನಕಪುರದ ಎನ್ ಗೊಲ್ಲಳ್ಳಿ ಗ್ರಾಮದಲ್ಲಿ ಬಸವಯ್ಯ 46 ವರ್ಷದವರು ಉಳುಮೆ ಮಾಡುತ್ತಿದ್ದಾಗ ಒಂಟಿ ಸಲಗ ಸೊಂಡಿಲಿನಿಂದ ಎತ್ತಿ ಬಿಸಾಡಿತ್ತು. ಪಕ್ಕದ ರೈತರು ಚೀರಾಡಿದಿಂದಾಗಿ ಆನೆ ಓಡಿ ಹೋಯಿತು. ಅವರು ಗಂಭೀರ ಗಾಯಗೊಂಡಿದ್ದರು. ಸ್ನೇಹಿತರೆ, ಜುಲೈ 10ರಂದು ಕನಕಪುರದ ನಾರಾಯಣಪುರದ ಶ್ರೀನಿವಾಸ್ ಅವರು 48 ವರ್ಷದವರು ರೇಷ್ಮೆ ಸೊಪ್ಪು ತರಲು ಹೋಗಿದ್ದಾಗ ಆನೆ ದಾಳಿ ನಡೆಸಿ ಗಾಯಗೊಳಿಸಿತು. ಅವರಿಗೆ ಕನಕಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ದಯಾನಂದ ಸಾಗರ್ ಆಸ್ಪತ್ರೆಗೆ ರವಾನಿಸಲಾಯಿತು. ಸ್ನೇಹಿತರೆ, ಡಿಸೆಂಬರ್ 22ರಂದು ಕನಕಪುರದ ಎಡಮಾರನಹಳ್ಳಿ ತೆರಿಗೆ ವಸೂಲಿಗಾರ ರುದ್ರಸ್ವಾಮಿ 50 ವರ್ಷದವರು ಬೈಕ್ ಮೇಲೆ ಹೋಗುತ್ತಿದ್ದಾಗ ಒಂಟಿ ಕಾಡಾನೆ ದಾಳಿ ನಡೆಸಿತ್ತು. ಅವರು ಬೈಕ್ನಿಂದ ಬಿದ್ದು ತಲೆ ಮುಖಕ್ಕೆ ಪೆಟ್ಟಾಯಿತು. ಸ್ನೇಹಿತರೆ, ಮತ್ತೊಂದು ಘಟನೆ. ಮಾರ್ಚ್ 3ರಂದು ಚನ್ನಪಟ್ಟಣದ ವಿರೂಪಾಕ್ಷಪುರ ಹೋಬಳಿಯ ಸಂತೆಮೊಗನಹಳ್ಳಿಯ ನಾರಾಯಣಗೌಡ 70 ವರ್ಷದವರು ಜಮೀನಿಗೆ ಹೋಗುತ್ತಿದ್ದಾಗ ಆನೆ ಸೊಂಡಿಲಿನಿಂದ ಎತ್ತಿ ಬಿಸಾಕಿತ್ತು. ಬಲಗಾಲಿನ ಮೂಳೆ ಮುರಿದು ಸೊಂಟಕ್ಕೆ ತೀವ್ರ ಪೆಟ್ಟಾಯಿತು. ಸ್ನೇಹಿತರೆ, ಏಪ್ರಿಲ್ 20ರಂದು ಚನ್ನಪಟ್ಟಣದ ಸುಣ್ಣಘಟ್ಟ ಕೆರೆಯಲ್ಲಿ 55 ವರ್ಷದ ಕಾಂತರಾಜು ಅವರು ಆನೆಗಳನ್ನು ಕಾಡಿಗಟ್ಟುವ ಕಾರ್ಯಾಚರಣೆ ವೇಳೆ ಒಂಟಿ ಸಲಗ ಹೊಟ್ಟೆಗೆ ತಿವಿದಿತ್ತು. ಸ್ನೇಹಿತರೆ, ಈ ಘಟನೆಗಳು ರೈತರ ಮನಸ್ಸಿನಲ್ಲಿ ಭಯವನ್ನು ಹುಟ್ಟುಹಾಕಿವೆ. ಜಮೀನಿಗೆ ಹೋಗುವುದೇ ಭಯ. ಕೃಷಿ ಮತ್ತು ತೋಟಗಾರಿಕೆ ಬಿಟ್ಟು ಬೆಂಗಳೂರಿಗೆ ಉದ್ಯೋಗಕ್ಕೆ ವಲಸೆ ಹೋಗುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಚನ್ನಪಟ್ಟಣದ ಹಿರಿಯ ರೈತ ಮುಖಂಡ ಸಿ ಪುಟ್ಟಸ್ವಾಮಿ ಅವರು ಹೇಳುತ್ತಾರೆ, ಕಾಡಾನೆ ಕಾಟದಿಂದಾಗಿ ರೈತರು ಜಮೀನುಗಳತ್ತ ಹೋಗಲು ಭಯಪಡುತ್ತಿದ್ದಾರೆ. ಜೀವನೋಪಾಯಕ್ಕೆ ಮಾರ್ಗವೇ ಇಲ್ಲ. ಎಷ್ಟೋ ಜನ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ. ರೈತರು ಅರಣ್ಯ ಇಲಾಖೆಯ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅವರ ಪ್ರಮುಖ ಬೇಡಿಕೆ ಏನು? ನೋಡೋಣ ಬನ್ನಿ. ಕಾಡಂಚಿನ ಗ್ರಾಮಗಳ ಜಮೀನುಗಳನ್ನು ಅರಣ್ಯ ಇಲಾಖೆ ಭೋಗ್ಯಕ್ಕೆ ಪಡೆದು ರೈತರಿಗೆ ವರ್ಷಕ್ಕೆ ನಿಗದಿತ ಮೊತ್ತವನ್ನು ನೀಡಬೇಕು. ಇದರಿಂದ ಜೀವಹಾನಿ ಮತ್ತು ಬೆಳೆಹಾನಿ ಕಮ್ಮಿಯಾಗುತ್ತದೆ ಎಂದು ಅವರು ಒತ್ತಾಯಿಸುತ್ತಿದ್ದಾರೆ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ಮಲ್ಲಯ್ಯ ಅವರು ಹೇಳುತ್ತಾರೆ, ಜನಪ್ರತಿನಿಧಿಗಳು ಸಹ ಸೋತಿದ್ದಾರೆ. ನಮ್ಮ ರೈತರನ್ನು ದೇವರೇ ಕಾಪಾಡಬೇಕು. ಸ್ನೇಹಿತರೆ, ಇಲ್ಲಿಯ ಸವಾಲುಗಳನ್ನು ನೋಡುವುದಾದರೆ ಬೇಸಿಗೆಯಲ್ಲಿ ಕಾಡಿನಲ್ಲಿ ಆಹಾರ ಮತ್ತು ನೀರು ಕಡಿಮೆಯಾಗುತ್ತದೆ. ಹಾಗಾಗಿ ಕಾಡಾನೆಗಳು ಕಾಡಂಚಿನ ಜಮೀನುಗಳ ಹಸಿರು ಬೆಳೆಗಳತ್ತ ಆಕರ್ಷಣೆಯಾಗುತ್ತವೆ. ಹಿಂಡಾಗಿ ಬರುತ್ತವೆ. ಗುಂಪಿನಿಂದ ಬೇರ್ಪಟ್ಟ ಒಂಟಿ ಸಲಗಗಳು ಇನ್ನಷ್ಟು ಅಪಾಯಕಾರಿ. ಅರಣ್ಯ ಇಲಾಖೆ ಕಾಡಾನೆಗಳನ್ನು ಹಿಡಿದು ಬಂಡೀಪುರ ಅಥವಾ ನಾಗರಹೊಳೆಗೆ ಬಿಡುತ್ತಿದ್ದಾರೆ. ಆದರೆ ಆ ಕಾಡಾನೆಗಳು ಮತ್ತೆ ವಾಪಸ್ ಬರುತ್ತಿವೆ. ರೈತರು ಹೇಳುತ್ತಾರೆ, ಜಿಲ್ಲೆಯಲ್ಲಿ ಆನೆ ಶಿಬಿರ ಪ್ರಾರಂಭಿಸಿ, ಅವುಗಳನ್ನು ಇಲ್ಲಿಯೇ ಪಳಗಿಸಿ ಅಂತ. ಸ್ನೇಹಿತರೆ, ಕರ್ನಾಟಕದ ಮಟ್ಟದಲ್ಲಿ ಕಾಡಾನೆಗಳಿಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮಾಡುವ ಕುರಿತು ಚರ್ಚೆಯಾಗುತ್ತಿದೆ. ಇದು ಮಿತಿಮೀರಿರುವ ಆನೆಗಳ ಸಂತತಿ ನಿಯಂತ್ರಣಕ್ಕೆ ಸೂಕ್ತ ಎಂದು ಹೇಳುತ್ತಿದ್ದಾರೆ. ಸ್ನೇಹಿತರೆ, ಇನ್ನು ಕರ್ನಾಟಕದಲ್ಲಿ ಮಾನವ ಮತ್ತು ಆನೆ ಸಂಘರ್ಷವನ್ನು ಕಡಿಮೆ ಮಾಡಲು ಅರಣ್ಯ ಇಲಾಖೆ ಮತ್ತು ಸಾರ್ವಜನಿಕರು ಏನು ಮಾಡಬೇಕು? ನೋಡೋಣ ಬನ್ನಿ.
ಸ್ನೇಹಿತರೆ, ಅರಣ್ಯ ಇಲಾಖೆಯ ಸವಾಲುಗಳು ಬಹಳಷ್ಟು. ಕಾಡಾನೆಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಸ್ನೇಹಿತರೆ, ಕಾಡುಗಳಲ್ಲಿ ಆಹಾರ, ನೀರು ಕೊರತೆ, ಕಾಡಾನೆಗಳು ಬದುಕಲು ಬೇಕಾದ ಮೂಲಭೂತ ಸೌಕರ್ಯಗಳು ಕೊರತೆಯಾದಾಗ ಹೆಚ್ಚಾಗುತ್ತದೆ. ಪರಿಹಾರಕ್ಕೆ ಮೊದಲು ಕಾಡಿನ ಒಳಗೆ ನೀರಿನ ಹೊಳೆಗಳು, ಆಹಾರ ಲಭ್ಯತೆ ಹೆಚ್ಚಿಸಬೇಕು. ಸೋಲಾರ್ ಫೆನ್ಸಿಂಗ್, ಬಯೋ ಫೆನ್ಸಿಂಗ್, ಎಚ್ಚರಿಕೆ ವ್ಯವಸ್ಥೆ, SMS ಅಲರ್ಟ್, ಲೌಡ್ ಸ್ಪೀಕರ್ ಅಳವಡಿಸಬೇಕು. ಕಾಡಂಚಿನ ಗ್ರಾಮಗಳಲ್ಲಿ ಆನೆ ಕಾರ್ಯಪಡೆಗಳನ್ನು ಬಲಪಡಿಸಿ ತ್ವರಿತ ಕ್ರಮ ಕೈಗೊಳ್ಳಬೇಕು. ಸ್ನೇಹಿತರೆ, ಕಾಡಾನೆಗಳನ್ನು ಸುರಕ್ಷಿತವಾಗಿ ವಾಸ್ತವಕ್ಕೆ ತರಲು ಜಿಲ್ಲಾ ಮಟ್ಟದ ಆನೆ ಶಿಬಿರಗಳು ಅಗತ್ಯ. ಸಾರ್ವಜನಿಕರು ಏನು ಮಾಡಬೇಕು? ಸ್ನೇಹಿತರೆ, ಕಾಡಂಚಿನಲ್ಲಿ ರಾತ್ರಿ ಸಮಯದಲ್ಲಿ ಒಂಟಿಯಾಗಿ ತಿರುಗಾಡುವುದು ಕಡಿಮೆ ಮಾಡಿ. ಆನೆಗಳು ಕಾಣಿಸಿಕೊಂಡಾಗ ಗುಂಪುಗೂಡಿ ಶಬ್ದ ಮಾಡುವುದು, ಬೆಂಕಿ ಹಚ್ಚುವುದು ಮುಂತಾದ ಸುರಕ್ಷಿತ ವಿಧಾನಗಳನ್ನು ಅನುಸರಿಸಿ. ರೈತರು ಅರಣ್ಯ ಇಲಾಖೆಯ ಎಚ್ಚರಿಕೆಗಳಿಗೆ ಸಹಕರಿಸಿ. ಸ್ನೇಹಿತರೆ, ಈ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸದಿದ್ದರೆ ರೈತರ ಜೀವನ ಮತ್ತು ಕಾಡಾನೆಗಳ ರಕ್ಷಣೆ ಎರಡೂ ಅಪಾಯಕ್ಕೀಡಾಗುತ್ತದೆ. ಸ್ನೇಹಿತರೆ, ರಾಮನಗರ ಜಿಲ್ಲೆಯ ರೈತರು ಇಂದು ಭಯದಲ್ಲಿ ಬದುಕುತ್ತಿದ್ದಾರೆ. ಅರಣ್ಯ ಇಲಾಖೆ, ಸರ್ಕಾರ ಮತ್ತು ಜನತೆ ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಈ ಸಂಘರ್ಷ ಕಡಿಮೆಯಾಗುತ್ತದೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಂ ರಾಮಕೃಷ್ಣಪ್ಪ ಅವರು ಹೇಳುತ್ತಾರೆ, ಆಹಾರಕ್ಕಾಗಿ ಜಮೀನಿನತ್ತ ಕಾಡಾನೆಗಳು ಬರುತ್ತಿವೆ. ಇಲಾಖೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ. ಒಂಟಿ ಸ್ಥಳಗಳು ಹೆಚ್ಚು ಸಮಸ್ಯೆ ಉಂಟು ಮಾಡುತ್ತಿವೆ ಅಂತ. ಸ್ನೇಹಿತರೆ, ಇದು ಕೇವಲ ರಾಮನಗರ ಜಿಲ್ಲೆಯ ಸಮಸ್ಯೆಯಲ್ಲ. ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಮನುಷ್ಯ ಕಾಡಾನೆ ಸಂಘರ್ಷ ಹೆಚ್ಚಾಗುತ್ತಿದೆ. ರೈತರ ಜೀವ ಮತ್ತು ಬೆಳೆಗಳನ್ನು ರಕ್ಷಿಸುವುದು ಹಾಗೂ ಕಾಡಾನೆಗಳ ಸಂರಕ್ಷಣೆ ಎರಡೂ ಸರಿಯಾಗಿ ನಡೆಯಬೇಕು. ಸರ್ಕಾರ ಜಮೀನು ಭೋಗ್ಯಕ್ಕೆ ಪಡೆಯುವುದು, ವಾರ್ಷಿಕ ಪರಿಹಾರ, ಆನೆ ಶಿಬಿರ ಇದೆಲ್ಲದರಿಂದ ರೈತರ ಜೀವನೋಪಾಯಕ್ಕೆ ಮಾರ್ಗವೂ ಇರುವುದಿಲ್ಲ. ಸ್ನೇಹಿತರೆ, ಕಾಡು ಮತ್ತು ಕೃಷಿ ಎರಡನ್ನೂ ಸಮತೋಲನಗೊಳಿಸುವುದು ಹೇಗೆ? ಸರ್ಕಾರ ಮತ್ತು ಸಮಾಜ ಏನು ಮಾಡಬೇಕು? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಪಾರೆಗದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.